ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಪಫ್ ಸ್ಟಿಚ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಅಂದರೆ ರಿಂಗ್ ಬೀಡ್ಸ್ ಉಪಯೋಗಿಸ್ಕೊಂಡು ಪಫ್ ಸ್ಟಿಚ್ ಮಾಡುವಂಥದ್ದು ತುಂಬ ಚೆನ್ನಾಗಿದೆ. ಬ್ರೈಡಲ್ ಸ್ಯಾರಿಗಳಿಗೆ ಮಾಡ್ಕೋಬೋದು ನೀವು. ನಾನು ಇದರಿಂದ ಮೊದಲೇನು ತುಂಬ ಪಫ್ ಸ್ಟಿಚ್ ಡಿಸೈನ್ ಮಾಡಿದ್ದೀನಿ, ನನ್ನ ಚಾನಲಲ್ಲಿ ಇದೆ, ನೀವು ನೋಡ್ಕೋಬೋದು. ಇದು ಒಂದು ರೀತಿಯ ವೆರೈಟಿ, ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದೀನಿ. ಇದು ಒಂದು ವೆರೈಟಿಯಲ್ಲಿ ಮಾಡ್ತಾಯಿದ್ದೀನಿ, ರಿಂಗ್ ಬೀಡ್ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ. ತುಂಬ ಸ್ಟಿಫಾಗಿ ನಿಂತ್ಕೊಳ್ಳುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಬ್ರೈಡಲ್ ಸ್ಯಾರಿಗಳಿಗೆ ಆರಾಮಾಗಿ ಮಾಡ್ಕೋಬೋದು. ಬೇಕು ಅಂದರೆ ಸ್ಟೋನ್ ಚೈನ್ ಎಲ್ಲ ಅಂಟಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಮಾಡೋದು ಕಷ್ಟ ಆಗಲ್ಲ, ಪಫ್ ಸ್ಟಿಚ್ಚು ಚೆನ್ನಾಗೂ ಕಾಣಿಸುತ್ತೆ. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ ತೊಗೊಂಡಿದ್ದೀನಿ. ಅದಾದಮೇಲೆ ಇದು ಬೀಡ್ಸು, ರಿಂಗ್ ಬೀಡ್ಸ್ ಮತ್ತು ಅದರ ಮಧ್ಯದಲ್ಲಿ ಸೇರಿಸ್ಕೊಳ್ಳೋಕೆ ಒಂದು ರೌಂಡ್ ಬೀಡ್ಸ್ ಮತ್ತು ಸ್ಮಾಲ್ ಗೋಲ್ಡನ್ ಬೀಡ್ ಯೂಸ್ ಮಾಡ್ತೀನಿ. ಫಸ್ಟ್ ದಾರ ಲಾಕ್ ಮಾಡಿ ಈ ಥರ ದಾರ ಲಾಕ್ ಮಾಡಿ ಆದಮೇಲೆ 3 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ, ಆಮೇಲೆ 3 ಚೈನು ಬಟ್ಟೆಗೆ ಲಾಕ್, ಮತ್ತೆ 3 ಚೈನು ಬಟ್ಟೆಗೆ ಲಾಕ್. ಈಗ ರಿಂಗ್ ಬೀಡ್ ತಗೊಳ್ಳಿ, ಮಧ್ಯದಲ್ಲಿ ರೌಂಡ್ ಬೀಡ್, ಈ ಥರ ಮಧ್ಯದಲ್ಲಿ ರೌಂಡ್ ಬೀಡ್ ಸೇರಿಸಿ ರಿಂಗ್ ಬೀಡ್ ಸೇರಿಸಿ 2 ಹೋಲ್ಗಳಲ್ಲೂ ಸೇರಿಸ್ಕೊಂಡು ಹುಕ್ಕು ಉಪಯೋಗಿಸ್ಕೊಂಡು ಸೇರಿಸ್ಕೊಳ್ಳಿ ಇದಕ್ಕೆ ದಾರಕ್ಕೆ. ಆಮೇಲೆ ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ 3 ಚೈನು ಬಟ್ಟೆಗೆ ಲಾಕ್, ಮತ್ತೆ 3 ಚೈನು, ಇದು ಬಟ್ಟೆಗೆ ಲಾಕ್, ಮತ್ತೆ 3 ಚೈನು ಬಟ್ಟೆಗೆ ಲಾಕ್, ಮತ್ತೆ 3 ಚೈನು, ಡಬಲ್ ಆರ್ಚ್ ಕುಚ್ಚು ಬೇಸ್, ಮತ್ತೆ 3 ಚೈನು, 1 2 3 4 5 ಬ್ಲಾಕ್, 3 ಚೈನು, ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ 3 ಬ್ಲಾಕ್ 3 ಚೈನು, ಮಧ್ಯದಲ್ಲಿ ರಿಂಗ್ ಬೀಡ್ ಮತ್ತು ಈ ರೌಂಡ್ ಬೀಡನ್ನು ಸೇರಿಸ್ಕೊಂಡು ಈ ರೀತಿ ಮಾಡ್ಕೊಂಡು ಬನ್ನಿ. ಪೂರ್ತಿ ಸೆರಗು ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್. ಈ ಥರ ಫಸ್ಟ್ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಅಲ್ಲಿ ದಾರ ಕಟ್ ಮಾಡಿ ಮತ್ತೆ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಸ್ಟಾರ್ಟಿಂಗಲ್ಲಿ ಡಬಲ್ ಲಾಕ್ ಮಾಡಿದಲ್ಲಿ ಮತ್ತೆ ಪುನಃ ಈ ಥರ ದಾರ ಸೇರಿಸ್ಕೊಳ್ಳಿ. ಈಗ ಫಸ್ಟ್ 3 ಚೈನು ಅದೇ ರೀತಿ ಮಾಡ್ಕೊಳ್ಳಿ. ಮತ್ತೆ 3 ಚೈನು, ಅದನ್ನು ಲಾಕ್ ಮಾಡ್ಕೊಳ್ಳಿ. ಅಲ್ಲೇ ಮೊದಲಿನ ರೋದಲ್ಲಿ ಎಲ್ಲಿ ಲಾಕ್ ಆಗಿದೆ ಅಲ್ಲಿ. ಈಗ ಬೀಡ್ ಪಕ್ಕದ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ರಿಂಗ್ ಬೀಡಲ್ಲಿ ಈ ರೌಂಡ್ ಬೀಡ್ ಮತ್ತು ರಿಂಗ್ ಬೀಡ್ ಮಧ್ಯೆ ಹುಕ್ ಹಾಕ್ಕೊಂಡು ರಿಂಗ್ ಬೀಡಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಫುಲ್ ರಿಂಗ್ ಬೀಡ್ ಬರೋಷ್ಟು ಮೂರು, ಹನ್ನೊಂದು, 12, 13, 14,
15 ಡಬಲ್ ಕ್ರೋಶೆಗಳನ್ನು ಮಾಡಿದ್ದೀನಿ. 15 ಡಬಲ್ ಕ್ರೋಶೆ. ಇಲ್ಲಿ ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮುಂದೆ ಇಲ್ಲಿ ಚೈನ್ಗಳ ಮೇಲೆಲ್ಲ ಚೈನ್ ಹಾಕ್ಕೊಂಡು ಇಲ್ಲೇನು ಬೀಡ್ ಪಕ್ಕ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು 15 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ರಿಂಗಲ್ಲಿ ತೋರಿಸ್ತೀನಿ ಮುಂದಿನ ಸ್ಟೆಪ್. ಈ ಥರ ಡಬಲ್ ಕ್ರೋಶೆ ಆರ್ಚ್ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ ಈ ಸ್ಟೆಪ್ಪು. ಈಗ ಅಲ್ಲಿ ದಾರ ಕಟ್ ಮಾಡಿ ಬೇರೆ ಕಲರ್ ದಾರ ಸೇರಿಸ್ಕೊಂಡಿದ್ದೀನಿ. ಒಂದು ಆರ್ಚ್ ಮಾಡಿದ್ದೀನಿ, ಸ್ಲ್ಯಾಂಡಿಂಗ್ ಪಫ್ ಆರ್ಚ್ ಕುಚ್ಚು. ಇದು ನಾನು ನಾರ್ಮಲ್ ಆರ್ಚ್ ಆಗಿ ಮಾಡಿದ್ದೀನಿ. ಈಗ ರಿಂಗ್ ಬೀಡಲ್ಲಿ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ಗೆ ಹೋದರೆ ನಿಮಗೆ ಸಿಗತ್ತೆ. ನೀವು ಈಗಾಗಲೇ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ನಾನು ಐ ಬಟನಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ನೋಡ್ಕೊಳ್ಳಿ ಅದನ್ನು. ಅದೇ ರೀತಿ ಇದನ್ನು ಮಾಡಿರೋದು. ಇದು ರಿಂಗ್ ಬೀಡಲ್ಲಿ ಮಾಡಿರೋದು. ಇದು ಪಫ್, ಈ ಥರ ಪಫ್ ಸ್ಟಿಚ್ಚು. ಈಗ ಇಲ್ಲಿ ದಾರ ಜಾಯಿನ್ ಮಾಡಿದ್ದು ಅಂತ ಇಟ್ಕೊಳ್ಳಿ. ಇದು ಈ ಭಾಗ ಅಂತ ಇಟ್ಕೊಳ್ಳಿ. ಅದಾದಮೇಲೆ 3 ಚೈನು, ಆ 3 ಚೈನು ಹಾಗೆ ಮಾಡ್ಕೊಳ್ಳಿ. ಫಸ್ಟ್ 3 ಚೈನು ಅದು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ 3 ಚೈನ್ ಇದೆ, ಅದು ಹಾಗೆ ಬಿಡಿ. ಇಲ್ಲಿಂದ ಈ ಲಾಕಿಂದಲೇ ನೀವು ಈ ಆರ್ಚನ್ನ ಡಬಲ್ ಕ್ರೋಶೆ ಹಾಕಿ ಆರ್ಚ್ ಮಾಡಿದ್ದೀವಲ್ವ, ಆರ್ಚಿನ ಫಸ್ಟ್ ಡಬಲ್ ಕ್ರೋಶೆ ಚೈನಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಹೆಚ್ಚು ದೊಡ್ಡ ಡಬಲ್ ಕ್ರೋಶೆ ಮಾಡ್ಕೋಬೇಡಿ, ಈ ಥರ. ಆಮೇಲೆ ಇದನ್ನು ಸ್ವಲ್ಪ ಉದ್ದ ಎಳ್ಕೊಂಡು ಪಫ್ ಮಾಡ್ಕೋಬೇಕು. ಇದರಲ್ಲಿ ಈ ಡಬಲ್ ಕ್ರೋಶೆಯಲ್ಲಿ ಪಫ್ ಮಾಡೋದು. ಈ ಥರ ಉದ್ದ ಎಳ್ಕೊಳ್ಳಿ. ದಾರ ಸುಂದ್ಕೊಂಡು ಡಬಲ್ ಕ್ರೋಶೆಗೆ ತಂದ ಥರ ತನ್ನಿ. ಡಬಲ್ ಕ್ರೋಶೆ ಮಾಡಬೇಡಿ. ಇದು 1 ಸಾರಿ, 2, 3, 4, 5, 6, 7 ಸಾರಿ ಈ ಥರ ತಂದಿದ್ದೀನಿ. ಆಮೇಲೆ ಈ ದಾರನ ತಗೊಂಡು ಈ 7ರ ಒಳಗೇನು ಈ ಥರ ತರಬೇಕು. ತಂದು ಅದನ್ನು ಲಾಕ್ ಮಾಡಿ ಒಂದು ಬೀಡ್ ಸೇರಿಸ್ಕೊಳ್ಳಿ. ಬೀಡ್ ಸೇರಿಸ್ಕೊಂಡು ನೀವು ನೋಡ್ಕೊಳ್ಳಿ. ನೀವು ಬೀಡ್ ಚಿಕ್ಕದಾಗಿದ್ದರೆ ಒಂದು ಬಿಟ್ಟು ಒಂದರಲ್ಲಿ ಮಾಡಿದರೆ ಸಾಕು. ನಾನು ಫಸ್ಟ್ ಚೈನಲ್ಲಿ ಹಾಕಿದ್ದೀನಿ. ಒಂದು ಬಿಟ್ಟು ಒಂದರಲ್ಲಿ ಮಾಡಿ ಸಾಕು. ಬೀಡ್ ಚಿಕ್ಕದಿದ್ದರೆ ನೋಡ್ಕೊಳ್ಳಿ ನಿಮ್ಮ ಬೀಡ್ ಎಷ್ಟು ದೊಡ್ಡ ಸೈಜು ಅಂತ, ಎಲ್ಲಿಗೆ ಬರುತ್ತೆ ಅಂತ. ನಾನು 2 ಬಿಡ್ತಾಯಿದ್ದೀನಿ. 2 ಡಬಲ್ ಕ್ರೋಶೆ ಬಿಟ್ಟು ನೋಡಿ, ಫಸ್ಟಿಂದಲ್ಲಿ ಡಬಲ್ ಕ್ರೋಶೆ ಹಾಕಿರೋದು 2 ಇಲ್ಲ 3 ಇಲ್ಲ, ಇಲ್ಲಿ 4ರಲ್ಲಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಟೈಟಾಗಿ ಚಿಕ್ಕದಾಗಿ ಡಬಲ್ ಕ್ರೋಶೆ. ಯಾಕೆ ಚಿಕ್ಕದಾಗಿ ಮಾಡ್ತೀನಿ ಅಂದರೆ, ದೊಡ್ಡ ಡಬಲ್ ಕ್ರೋಶೆ ಮಾಡಿದರೆ ಪಫ್ ಮೇಲೆ ನಿಂತ್ಕೊಳ್ಳೋದೆ, ಕೆಳಗಡೆ ಡಬಲ್ ಕ್ರೋಶೆ ಕಾಣುತ್ತೆ, ಅದು ಚೆನ್ನಾಗಿರಲ್ಲ. ಆದಷ್ಟು ಆ ಡಬಲ್ ಕ್ರೋಶೆ ಕವರ್ ಆಗಿರಬೇಕು. ನೋಡಿ, 1, 2, 3, 4, 5, 6, 7 ಸಾರಿ ತಂದು ಈ ದಾರನ ಆ 7ರಲ್ಲಿ ತನ್ನಿ. ಈ ಥರ ಬರುತ್ತೆ. ಈಗ ಒಂದು ಬೀಡ್ ಸೇರಿಸ್ಕೊಳ್ಳಿ. ಈ ಥರ ಪೂರ್ತಿ ಆರ್ಚ್ ಮಾಡ್ಕೊಳ್ಳಿ. ಈಗ ಇಲ್ಲಿ 1, 2 ಬಿಟ್ಟು ಮತ್ತೊಂದು 3ನೇದಲ್ಲಿ 2 ಡಬಲ್ ಕ್ರೋಶೆ ಬಿಡ್ತಾಯಿದ್ದೀನಿ. ನೀವು ಹಾಕಿರೋ ಬೀಡ್ ಚಿಕ್ಕದಿದ್ದರೆ 1 ಬಿಟ್ಟರೆ ಸಾಕು. ಈ ಥರ ಉದ್ದ ಎಳ್ಕೊಳ್ಳಿ. 1, 2, 3, 4, 5, 6, 7 ಸಾರಿ ತಂದು ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಬೀಡ್ ಸೇರಿಸಿ. ಈಗ ನೆಕ್ಸ್ಟು 1, 2 ಬಿಟ್ಟು ಇಲ್ಲಿ 3ನೇದಲ್ಲಿ 1, 2 ಬಿಟ್ಟು 3ನೇದು ಕರೆಕ್ಟಾಗಿ ಹಾಕ್ಕೊಳ್ಬೇಕು. ಇಲ್ಲಾಂದರೆ ತಪ್ಪಾದರೆ ಅದು ಶೇಪ್ ಹೋಗುತ್ತೆ.
5 6 7. ಈಗ ಇಲ್ಲಿ 1 2 ಬಿಟ್ಟು ಇಲ್ಲಿ ಉದ್ದಾಡ್ಕೊಂಡು 1 2 3 4 5 6 7 ಲಾಕು. ಈಗ ಇಲ್ಲಿ ಇನ್ನು 15 ಹಾಕಿರೋದಲ್ವ, ಇನ್ನೊಂದು 2 ಇರೋದು. ಆ 15ನೇದಲ್ಲಿ ಲಾಕ್ ಮಾಡಿ. ನೀವು ಬೇಕಾದ್ರೆ 16 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ನಾನು 15 ಹಾಕಿರೋದ್ರಿಂದ 15ರಲ್ಲಿ ಲಾಕ್ ಮಾಡಿ ಪಫ್ ಮಾಡ್ತಾಯಿದ್ದೀನಿ. 1 2 3 4 5 6 7. ಅಥವಾ ನೀವು ಒಂದು ಬಿಟ್ಟು ಒಂದಕ್ಕೆ ಲಾಕ್ ಮಾಡೋದಂದರೆ ಈ ಥರ 15 ಇದ್ದರೂ ಸರಿಯಾಗಿ ಕರೆಕ್ಟಾಗಿ ಬರುತ್ತೆ. ನೋಡ್ಕೊಳ್ಳಿ ನೀವು ಕೌಂಟಿಂಗು ನಿಮ್ಮ ಅಂದಾಜಿಗೆ. ಅದೆಲ್ಲ ನೀವು ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯೆನ್ಸಲ್ಲೇ ಗೊತ್ತಾಗುತ್ತೆ. ಡಿಸೈನ್ ಮಾತ್ರ ನೀವು ಕಲ್ತ್ಕೋಬೋದು ಇದನ್ನು ಹಿಂಗೆ ಅಂತ ನಾನು ಹೇಳ್ಕೊಡ್ಬೋದು. ಅಡ್ಜಸ್ಟ್ಮೆಂಟು ನಿಮಗೆ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಹೆಂಗೆ ಮಾಡಿದರೆ ಟೈಟ್ ಆಗುತ್ತೆ ಆರ್ಚು, ಹೆಂಗೆ ಮಾಡಿದರೆ ಲೂಸ್ ಆಗುತ್ತೆ ಅಂತ. ಟೈಟ್ ಆದರೆ ಈ ಥರ ಬಗ್ಗುತ್ತೆ ಆರ್ಚು, ಲೂಸ್ ಆದರೆ ಈ ಥರ ಬರುತ್ತೆ. ಈ ಥರ ಫ್ರಿಲ್ಲು ಹಿಂಗೆ ಬರುತ್ತೆ. ಟೈಟ್ ಆದರೆ ಹಿಂಗೆ ಬಗ್ಗುತ್ತೆ, ಇಲ್ಲಿ ಸುಕ್ಕು ಬರುತ್ತೆ ಎಲ್ಲ ಆಗುತ್ತೆ. ಆದ್ದರಿಂದ ನಿಮಗೆ ಗೊತ್ತಾಗುತ್ತೆ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಟೈಟ್ ಲೂಸ್ ಅಂತ. ಇದು ಕರೆಕ್ಟ್ ಇದೆ ನೋಡಿ, ಇದು ಬಗ್ಗೋದು ಇಲ್ಲ ಹಿಂಗೆ, ಹಾಗಂತ ಫ್ರಿಲ್ಲು ಬರಲ್ಲ, ಈ ಥರ ವೇವ್ ಬರಲ್ಲ. ಅದು ನೀವು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಕೆಲವು ಸರಿ ಈ ರಿಂಗ್ ದೊಡ್ಡದಿರುತ್ತೆ ನೀವು ತಗೊಂಡಿರೋದು, ಆವಾಗ ಇಲ್ಲಿ ಡಬಲ್ ಕ್ರೋಶೆ ಎಕ್ಸ್ಟ್ರಾ ಬರ್ಬೋದು, ಹೆಚ್ಚು ಬರ್ಬೋದು. ಇದೆಲ್ಲ ನೀವು ನೋಡ್ಕೋಬೇಕು. ಆವಾಗ ಡಬಲ್ ಕ್ರೋಶೆ ಹೆಚ್ಚು ಬಂದಿದೆ ಅಂದರೆ ಇಲ್ಲಿ ಬೇಸಲ್ಲಿ 3 ಚೈನ್ ಸಾಕಾಗಲ್ಲ, ಎಕ್ಸ್ಟ್ರಾ ಬೇಕಾಗತ್ತೆ. ಅದು ನಿಮಗೆ ಮಾಡ್ತಾ ಮಾಡ್ತಾ ನಿಮಗೆ ಅಂದಾಜಾಗತ್ತೆ. ಈ ಆರ್ಚ್ ದೊಡ್ಡಾದಷ್ಟು ಇಲ್ಲಿ ಬರೋ ಈ ಬೇಸ್ ಇದೆಯಲ್ವ, 3 ಚೈನು 4 ಚೈನ್ ನಾವು ಹಾಕ್ತೀವಿ, ಆ ಆರ್ಚನ್ನು ಹೊಂದ್ಕೊಂಡು ಇರುತ್ತೆ. ಅದು ನೀವು ಆರ್ಚ್ ದೊಡ್ಡಾದಷ್ಟು ಇದು ಜಾಸ್ತಿ ಇರಬೇಕು. ಇದೇ ಥರ ಕಂಪ್ಲೀಟ್ ಮಾಡಿ ನಾನು ಪೂರ್ತಿ ಮಾಡಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇಲ್ಲಿ ಪಫ್ ಎಷ್ಟು ನೀಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಟೈಟ್ ಪಫ್ ಮಾಡಿದರೆ. ಬ್ರೈಡಲ್ ಸ್ಯಾರಿಗಳಿಗೂ ಇದನ್ನು ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.